ಲಿಕ್ಕಿ ರೇನ್ಗೆ ಎಷ್ಟು ಕೊಟ್ಟೆ ರೇನ್ ಕೋಟಿಗೆ ಎಷ್ಟು ಕೊಟ್ಟೆ ರೇನ್ ಕೋಟಿಗೆ ಬ್ಯಾಗ್ ಬೇರೆ ಕೊಟ್ಟಿದ್ದಾರೆ 200 ನಮ್ಮ ಮಡಿಕೇರಿಯಲ್ಲಿ ಎಲ್ಲ ಇದೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ತುಂಬ ದಿವಸ ಆದಮೇಲೆ ಯೂಟ್ಯೂಬ್ ವೀಡಿಯೋ ಮಾಡ್ತೀನಿ. ವೀಕೆಂಡಲ್ಲಿ ಎಲ್ಲಾದ್ರೂ ಹೋಗು ಅಂತೇಳಿ ಪ್ಲ್ಯಾನ್ ಆಗ್ತಾ ಇದ್ವಿ. ಇದಾಗ್ಬೇಕಲ್ಲ ಮುಂಚೆ. ಹಾಗೆ ನಮ್ಮೂರಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತಾ ಅಂತ, 23. ಎಲ್ಲೂ ಹೋಗಿರಲಿಲ್ಲ ರೀಸೆಂಟಾಗಿ. ಇಲ್ಲೇ ಮದುವೆಗಿದ್ವಿ ಅಂತ ಹೇಳ್ಕೊಂಡು ಆ ಕಡೆ ಈ ಕಡೆ ಹೋಗಿದ್ವಿ ಬಿಟ್ಟರೆ ರೀಸೆಂಟಾಗಿ ಎಲ್ಲೂ ಹೋಗಿರಲಿಲ್ಲ. ಬಾಕ್ಸ್ ಒಂದು ಯಾವುದಕ್ಕೆ ಯೂಸ್ ಆಗುತ್ತೆ? ರೈನ್ ಕೋಟ್ ಯೂಸ್ ಆಗುತ್ತೆ ಮಳೆಗೆಲ್ಲ, ಬೆಸ್ಟ್. ಬಸ್ ಎಂತಿಲ್ಲ ಮಚ್ಚ, ಮಚ್ಚ ಒತ್ಬಿಟ್ಟು ಹಿಂಗೆ ಮಾಡಿ ಹಿಂಗೆ ಅಷ್ಟೇ. ಪ್ರತಿ ಸಲ ಇಲ್ಲಿ ಮಡಿಕೇರಿ ಟು ಮೈಸೂರು ರೋಡ್ ಇದು. ಇಲ್ಲಿ ಯಾರೇ ವೆಹಿಕಲ್ಸ್ಗಳು ಬಂದರೂ ಇಲ್ಲಿ ನಮಸ್ತೆ ಮಾಡಿ ಹೋಗ್ತಾರೆ ಆಯಿತಾ. ಆಲ್ಮೋಸ್ಟ್ ಎಲ್ಲ ಬಂದು ನಿಲ್ಲಿಸ್ಬಿಟ್ಟು ನಮಸ್ತೆ ಮಾಡಿ ಹೋಗ್ತಾರೆ. ಪ್ರತಿ ಸಲ ಹೋಗ್ಬೇಕು ಅಂದ್ಕೊಂಡಿದ್ದೆ, ಹೋಗಕ್ಕೆ ಆಗ್ತಿರ್ಲಿಲ್ಲ. ಸೊ ಈ ಸತಿ ನಾನು ಮತ್ತು ಲಿಕ್ಕಿ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಈ ಟೆಂಪಲ್ ಹೇಗಿದೆ ನೋಡೋಣ ಅಂತೇಳಿ ಬಂದಿದ್ದೀವಿ. ಸ್ವಲ್ಪ ಮಳೆ ಕಮ್ಮಿ ಇದೆ, ಬಟ್ ಊರಲ್ಲಿ ಮಳೆ ಇತ್ತು. ನಮಸ್ಕಾರ ಕರ್ನಾಟಕ, ನಾನೇ ಗೌತಮ್ ಗೌಡ. ನಾವು ಮಡಿಕೇರಿಯಿಂದ ಮೈಸೂರು ಕಡೆ ಹೋಗುವಾಗ ಸುಂಟಿಕೊಪ್ಪಗಿಂತ ಮುಂಚೆ ಕೆದಕಲ್ ಗ್ರಾಮದಲ್ಲಿ ಭದ್ರಕಾಳೇಶ್ವರ ಟೆಂಪಲ್ ನೋಡಿರ್ತೀರಾ ನೀವು. ನಾವು ಗಾಡಿಯೆಲ್ಲ ನಿಲ್ಲಿಸ್ಬಿಟ್ಟು ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಆದರೆ ಯಾವತ್ತಾದರೂ ಈ ಮೆಟ್ಟುಗಳನ್ನ ಹತ್ಕೊಂಡು ಒಳಗಡೆ ದೇವಾಲಯ ನೋಡಿದ್ದೀರಾ? ನಿಮಗೆ ಹತ್ಕೊಂಡು ಹೋಗೋಕ್ಕೆ ತುಂಬ ಚಂದದ ಮೆಟ್ಟುಗಳಿದ್ದಾರೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಸಂಬಳ ಕೊಟ್ಟು ಕೆಲಸಗಳನ್ನ ಇಟ್ಕೊಂಡಿದ್ದಾರೆ ಅಂತೆ ಆಯಿತಾ. ಇದು ಎಷ್ಟು ನೀಟಾಗಿದೆ ಅಂತ. ಸುತ್ತಮುತ್ತೆಲ್ಲ ಕಾಡುಗಳೇ ಇರೋದು, ಎಲ್ಲ ದೇವರವನ ಅಂತ ಹೇಳ್ತಾರೆ ಆಯಿತಾ. ಯಾರು ಕಡೆಯಲ್ಲ. ಎಂಟ್ರೆನ್ಸಲ್ಲಿ ಹೆಂಗೆ ಕಾಣುತ್ತೆ ನೋಡಿ. ತುಂಬ ಕಾಡಲ್ಲ, ಆವಾಗ ಸಣ್ಣ ಒಂದು ಅಲ್ಲಿ ಆದಿ ಸ್ಥಳದಲ್ಲಿ ಕಲ್ಲು, ಇವತ್ತು ಊರವರೆಲ್ಲ ಸೇರಿಕೊಂಡು ಬೇಟೆ ಎಲ್ಲ ಆಡೋದು ಮೊದಲನೇ ಕಾಲದ ಪುರಾತನದಲ್ಲಿ. ಹರಕೆ ಒಪ್ಪಿಸುವಾಗ ದೇವರು ಬರೋದು. ಆ ದೇವರು ಬಂದಲ್ಲಿ ಆವತ್ತಿನ ಸಮಯದಲ್ಲಿ ಸತ್ಯ ಹೇಳಿದ್ದೆ ಆ ದೇವರು ಬಂದಲ್ಲಿ. ಆ ದೇವರು ಬಂದದ್ದು ಈಗ ಸಮೇತ ಇಲ್ಲಿ ನಡ್ಕೊಂಡು ಇದೆ. ಮನುಷ್ಯನಿಗೆ ದೇವರು ಬರೋದು, ಭದ್ರಕಾಳಿ ಬರೋದು, ಮತ್ತು ಅಜ್ಜಪ್ಪ ಬರೋದು, ಈಶ್ವರ ಬರೋದು, ಇದೆಲ್ಲ ಒಂದು 4-5 ದೇವರು ಇಲ್ಲಿ ದರ್ಶನ ಆಗ್ತದೆ. ಮೈಸೂರವರ ಈ ದೇವಾಲಯ ಗೊತ್ತಿತ್ತ ಹೇಗೆಲ್ಲ? ಹಾಗೆ ಬರುವಾಗ ನೋಡಿದ್ರಾ? ಇಲ್ಲ, ನಾವು ಇಲ್ಲಿ ಮದುವೆ ಮಾಡೋದು. ಓ, ಇಲ್ಲಿ ಮದುವೆ ಮಾಡ್ತಾರಾ? ಹೌದಾ? ನಮ್ಮ ಮೊಮ್ಮಗಂದು ಮದುವೆ ಆಯ್ತು ಇವತ್ತು. ಈಗ ಹಂಗೆ ನೋಡ್ಕೋವಾಗ ಅಂತ ಬಂದು. ಹಾಯ್, ಇವಾಗ ಫಂಕ್ಷನ್ ಮುಗಿತಾ ಹೇಗೆ? ಇದು ಮುಗಿ ಗಂಡು ಹೆಣ್ಣು ಅಲ್ಲೇ ಇದ್ದಾರಾ? ಟೆಂಪಲ್ಗೆ ಬಂದಿದ್ವಿ, ಯಾರ್ದು ಮದುವೆ ಫಂಕ್ಷನ್ ಇತ್ತು. ಬಟ್ ಅವರು ಊಟ ಮಾಡಿ ಅಂತ ಹೇಳಿದ್ರು. ಟೆಂಪಲಲ್ಲಿ ಅನ್ನ ಊಟ ಮಾಡೋಕ್ಕೂ ಅದೃಷ್ಟ ಬೇಕು ಮಾರೆ. ಟೆಂಪಲ್ ಸುತ್ತ ನೋಡಿ ಹೇಗಿದೆ ಅಂತ. ಎಷ್ಟು ದೊಡ್ಡದಿದೆಯೋ, ದೊಡ್ಡದಿದೆ ಅಲ್ಲ. ಆದರೆ ಅಜ್ಜಿ ಬೈತಿದ್ದಾರೆ, ಸಿನಿಮಾಟಿಕ್ ವಿಡಿಯೋ ತಗೊಳ್ಳೋಣ ಅಂತಲೇ. ಬಂದವರಿಗೆ ಅನುವಾದ ಕೊಡ್ತಾರೆ, ಒಳ್ಳೆಯದಾಗ್ತದೆ. ಮದುವೆ ಇತ್ಯಾದಿಗಳೆಲ್ಲ ಹರಕೆ ಹೇಳಿದ್ರೆ ಒಳ್ಳೆಯದಾಗ್ತದೆ. ಮತ್ತು ಕೋರ್ಟು ಕಚೇರಿ ಇದ್ದರೆ ಅದು ಹರಕೆ ಹೇಳಿದ್ರೆ ಅದು ಕೂಡ ಜಯ ಬರ್ತದೆ ಆಯಿತಾ. ಇದು ಅನ್ನಪ್ರಸಾದ ಅಂತೇಳಿ. ಯಾವುದು ಅನ್ನಪ್ರಸಾದ? ಅದೇ ಗುಡ ಅನ್ನ ಪಾಯಸ ಎಲ್ಲ ಮಾಡೋದು ದೇವರಿಗೆ. ದಿನ ಇಲ್ಲ. ಮೊದಲ ನೈವೇದ್ಯ, ದೇವರಿಗೆ ನೈವೇದ್ಯ ಮಾತ್ರ. ಅದೇ ವಾರ್ಷಿಕೋತ್ಸವದಲ್ಲಿ ಇದು ಅನ್ನಪ್ರಸಾದ ಊಟ ಎಲ್ಲ ಉಂಟು, ಅನ್ನದಾನ ಉಂಟು. ಮತ್ತು ಚೌತಿಯಲ್ಲಿ ಅನ್ನದಾನ ಇಲ್ಲ. ಷಷ್ಠಿಯಲ್ಲಿ ಮಾತ್ರ ಅನ್ನದಾನ. 12 ಇದು ಮಾರ್ಚ್ 12ಕ್ಕೆ ವಾರ್ಷಿಕೋತ್ಸವ, ಅದಕ್ಕೆ ಅನ್ನದಾನ ಉಂಟು. ಮತ್ತು ಲಾಸ್ಟು ಏಪ್ರಿಲ್ ಮೇಯಲ್ಲಿ ಅನ್ನದಾನ ಉಂಟು. ಹಾಗೆ ವರ್ಷಕ್ಕೆ 1-3 ಸಲ ಆಗ್ತದೆ. ಮತ್ತು ಹರಕೆ ಇದ್ದವರೆಲ್ಲ ಅನ್ನದಾನ ಮಾಡ್ತಾಯಿರ್ತಾರೆ. ಇಲ್ಲ, ನಾನು ಇಲ್ಲಿ ಮಕ್ಕಳೆಲ್ಲ ಮಡಿಕೇರಿ. ಬೆಳಿಗ್ಗೆ ಪೂಜೆ ಎಷ್ಟು? 6:30 ಪೂಜೆ ಇರುತ್ತಾ? 8 ಗಂಟೆ ಬೆಳಿಗ್ಗೆ ಪೂಜೆ, 6:30 ಓಪನ್. 8 ಗಂಟೆ ಪೂಜೆ, 12:30 ಪೂಜೆ. 12:00 ಪೂಜೆ ಇರ್ತದೆ. ಯಾವ ದಿವಸ ರಜೆ ಏನಿಲ್ಲ ಅಲ್ಲ? ಅದೇ ಮಂಗಳವಾರ ಮತ್ತು ಶುಕ್ರವಾರ ಭಾಳ ವಿಶೇಷ. ಪಕ್ಕದಲ್ಲಿ ಒಂದು ಶ್ರೀ ಮಂದಲಿ ಪೂವದ್ವಿ 7 ನೆಲೆ ಅಂತಿದೆ. ಚೆನ್ನಾಗಿದೆ ಮಾತ್ರ ಸುತ್ತಮುತ್ತ. ಒಂಥರ ಪೀಸ್ಫುಲ್ ಆಗಿದೆಲ್ಲ ಬ್ರೋ, ಚೆನ್ನಾಗಿದೆ ಅಲ್ವಾ? ಊಟ ಓಕೆ, ಊಟ ಮಸ್ತು. ಟೆಂಪಲ್ ಊಟ ಯಾವುದು ಮಸ್ತ್ ಬಿಡೋಲ್ಲ. ಟೆಂಪಲ್ ಊಟ ಮಾಡೋಕ್ಕೂ ಅದೃಷ್ಟ ಬೇಕು. ಸುಮ್ಮನೆ ಯಾರಿಗೂ ಊಟ ಸಿಗಲ್ಲ. ಕೈ ತೊಳೆ ಇಲ್ಲ ಅಂತ ಹಿಂಗೆಲ್ಲ ನಮ್ಮ ಕತೆ ಮಾತು. ಎಲ್ಲರೂ ಹೋದ್ರು, ಏನೋ ಒಂದು ವ್ಯವಸ್ಥೆ ಆಗ್ತದೆ ನಮಗೆ. ವ್ಯವಸ್ಥೆ ಎಲ್ಲ ಕ್ಲೀನ್ ಇದೆ ಬ್ರೋ ಇಲ್ಲಿ. ಐಡಿಯಾ ನೋಡಿ ಉಲ್ಟಾ ಇಲ್ಲಿ. ಹೌದು ಮಾರ್ರೆ, ಈ ಥರ ಒಂದು ಪ್ಲಾನ್ ವಿಚಾರ ಉಲ್ಟಾ ಇಟ್ಟಿರೋದು.
ಇದು ಇಂಪ್ಲಿಮೆಂಟ್ ಮಾಡ್ಬೇಕು ಬ್ರೋ.